ಮಗು ಎಲ್ಲಿ? ನಿನಗೀ ಮನೆ ಹೇಗನ್ನಿಸ್ತಿದೆ ಚಿನ್ನ? ನೋಡ್ಲು ಎಷ್ಟು ಸುಂದರವಾಗಿದೆ. ನಾವು ನಮ್ಮ ಮುಂಗುಸಿಯನ್ನು ನಮ್ಮ ಮಗುವಿನಂತೆ ಪ್ರೀತಿಸುತ್ತೇವೆ. ಮುಂಗುಸಿಯು ನಂಬಲಾಗದಷ್ಟು ಸೌಮ್ಯ, ತೀವ್ರ ನಿಷ್ಠಾವಂತ ಮತ್ತು ದುರ್ಬಲ ಶಿಶುವಿನ ಬಗ್ಗೆ ತೀವ್ರವಾಗಿ ರಕ್ಷಣೆ ನೀಡುವ ಗುಣವನ್ನ ಬೆಳೆಸಿಕೊಂಡಿತು. ಹೊರಡುವ ಮೊದಲು ಅವಳು ತನ್ನ ಮಗುವನ್ನ ತೊಟ್ಟಿಲಿನಲ್ಲಿ ಮಲಗಿಸಲು ನಿಧಾನವಾಗಿ ತೂಗಿದಳು. ಅವನು ಆರಾಮವಾಗಿದ್ದಾನೆ, ನಾನು ಸಂತೆಗೆ ಹೋಗ್ತಿದ್ದೀನಿ, ದಯವಿಟ್ಟು ನಮ್ಮ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನನಗೆ ಸಂಪೂರ್ಣವಾಗಿ ಆರಾಮ ಎನಿಸ್ತಿಲ್ಲ. ನಮ್ಮ ಮಗುವನ್ನ ಪ್ರಾಣಿಯೊಂದಿಗೆ ಒಬ್ಬಂಟಿಯಾಗಿ ಬಿಡಲು. ಅದರ ಸ್ನೇಹಪರ ಸ್ವಭಾವದ ಹೊರತಾಗಿಯೂ ಅದು ಸ್ನೇಹಪರವಾಗಿದ್ರೂ ಮಗುವನ್ನು ಆ ಪ್ರಾಣಿ ಜೊತೆ ಬಿಡ್ಲು ನನಗೆ ಸ್ವಲ್ಪ ಭಯವಾಗ್ತಿದೆ. ಚಿಂತಿಸ್ಬೇಡ, ಅದು ಸುರಕ್ಷಿತವಾಗಿದೆ. ಎಲ್ಲವೂ ಚೆನ್ನಾಗಿರುತ್ತದೆ. ನಾನು ಹತ್ತಿರವೇ ಇರ್ತೀನಿ. ಆದ್ರೆ ಅವಳು ಹೊರಟು ಹೋದ ಸ್ವಲ್ಪ ಸಮಯದ ನಂತರ ನೆರೆಹೊರೆಯವರು ರೈತನ್ನು ತುರ್ತಾಗಿ ಕರೆದ್ರು. ಮನೆ ಮೌನವಾಗಿ ಮತ್ತು ಕಾವಲು ಇಲ್ಲದೆ ಕುಳಿತಿರುವಾಗ ಒಂದು ದೊಡ್ಡ ವಿಷಕಾರಿ ಕಪ್ಪು ನಾಗರಹಾವು ಮಲಗಿದ್ದ ಶಿಶುವನ್ನು ಗುರುತಿಸಿ ಮರದ ತೊಟ್ಟಿಲಿನ ಉಷ್ಣತೆಯ ಕಡೆಗೆ ಸದ್ದಿಲ್ಲದೆ ತೆವಳಲು ಪ್ರಾರಂಭವಿದೆ ಎಂದು ತಕ್ಷಣ ಗ್ರಹಿಸಿದ ನಿಷ್ಠಾವಂತ ಮುಂಗುಸಿ ಒಂದು ಕ್ಷಣವೂ ಹಿಂಜರಿಯದೆ ಕಾರ್ಯಪ್ರವೃತ್ತವಾಯಿತು. ತನ್ನ ಜೀವವನ್ನ ಹಿಡದೆ ಸತತವಾಗಿ ಹೋರಾಡಿ ಹಾವನ್ನು ಕಚ್ಚಿ ತುಂಡು ತುಂಡಾಗಿ ಹರಿದು ಹಾಕಿತು. ತಿರುಗಿದಳು. ಅವಳು ಮುಂದಿನ ಬಾಗಿಲನ್ನು ಸಮೀಪಿಸಿದಾಗ ಮುಂಗುಸಿ, ನೀನು ರಾಕ್ಷಸ! ನನ್ನ ಮಗುವನ್ನು ಕೊಂದಿದ್ಯಾ? ಅಳುತ್ತಾ ಒಳಗೆ ಬಂದಾಗ ಅವಳು ತೊಟ್ಟಿಲಲ್ಲಿ ತನ್ನ ಮಗು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಶಾಂತಿಯಿಂದ ಮಲಗಿರುವುದನ್ನು ಕಂಡಳು. ನನ್ನ ಕೋಪದಿಂದಾಗಿ ದೊಡ್ಡ ತಪ್ಪು ಮಾಡಿದೆ. ನನ್ನಿಂದ ದೊಡ್ಡ ಅನ್ಯಾಯವಾಯಿತು. ಈ ತಪ್ಪನ್ನು ಸರಿಪಡಿಸಲು ಸಾಧ್ಯವಿಲ್ಲ.